ನನಗಂತೂ ತುಂಬ ಅಂದರೆ ತುಂಬ ಯೂಸ್ ಆಯಿತು. ನನಗೆ ಯಾವ ಥರ ನೀವು ಯೂಸ್ ಮಾಡ್ಬೋದು ಅಂದರೆ, ನನಗೆ ಇಷ್ಟ ಆಗಿದೆ ಅಂದರೆ ಇದೆ ಬ್ಲೂಟೂತ್ ಕನೆಕ್ಟ್ ಇದೆ, ನಾವು ಪ್ರೆಸ್ ಮಾಡಿದರೆ ಆಪ್ಷನ್ ಬರುತ್ತೆ ನಿಮಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತಂದರೆ, ನಾನೊಂದು ಪ್ರಾಡಕ್ಟ್ ತಗೊಂಡಿದ್ದೀನಿ. ಅದು ನನಗಂತೂ ಓ ಮೈ ಗಾಡ್ ಆ ಥರ ಫೀಲ್ ಆಯಿತು. ಅದನ್ನು ನಿಮಗೆ ಸ್ವಲ್ಪ ಹೇಳಿ ಎಕ್ಸ್ಪ್ಲೇನ್ ಮಾಡುವ, ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೂ ಯೂಸ್ ಆಗ್ಬೋದು. ವ್ಲಾಗರ್ ಹಾಗೆ ವಿಡಿಯೋ ಮಾಡುವವರಿಗೆ, ರೀಲ್ಸ್ ಮಾಡೋರಿಗೆ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಇದು. ನನಗಂತೂ ತುಂಬ ಅಂದರೆ ತುಂಬ ಯೂಸ್ ಆಯಿತು. ನನಗೆ ಗೊತ್ತಿರಲಿಲ್ಲ ಈ ಚಿಕ್ಕ ಪ್ರಾಡಕ್ಟಲ್ಲಿ ಎಷ್ಟೊಂದು ಫೀಚರ್ಸ್ ಇದೆ ಅಂತ. ಇವಾಗ ಒಂದೊಂದಾಗಿ ಹೇಳ್ತೀನಿ ಗೈಸ್, ನೋಡ್ಕೊಂಡು ಬರುವ. ಲೆಟ್ಸ್ ಗೋ ಗೈಸ್. ಇವಾಗ ನಾನು ತೋರಿಸ್ತೀನಿ ಇದು ಯಾವುದಕ್ಕೆ ಯೂಸ್ ಅಂತ. ನನಗೆ ಇಷ್ಟ ಆಯಿತು, ಅಂದರೆ ಒಳ್ಳೆಯದು ಪ್ರಾಡಕ್ಟು, ಯೂಸ್ ಮಾಡ್ಬೋದು ನೀವು ಕೂಡ ಇದನ್ನು. ನನಗಂತೂ ತುಂಬ ಯೂಸ್ ಆಗಿದೆ, ಅದಕ್ಕೋಸ್ಕರ ನೋಡಿ ಆ ಪ್ರಾಡಕ್ಟ್ ಇದೆ. ಓಪನ್ ಮಾಡಿದ್ದೀನಿ. ಹಾಗೆ ಇದು ಬಾಕ್ಸ್ ಇವಾಗ ತೋರಿಸ್ತೀನಿ. ನೋಡಿ ಈ ಟೈಪ್ ಇದೆ. ಅದಕ್ಕೊಂದು ಚಾರ್ಜರ್ ಬರುತ್ತೆ. ಈ ಬಾಕ್ಸಲ್ಲಿ ಈ ಥರ ತೋರಿಸಿದ್ದಾರೆ. ಯಾವ ಥರ ನೀವು ಯೂಸ್ ಮಾಡ್ಬೋದು ಅಂದರೆ ನೋಡಿ, ವ್ಲಾಗ್ಗೆ ಫೋಟೋ ತೆಗಿಬೋದು, ಹೊರಗಡೆ ಕೂಡ ತಗೊಂಡೋಗ್ಬೋದು ನೀವು. ನೋಡಿ ಈ ಥರ ಸ್ಟ್ಯಾಂಡ್ ಮಾಡ್ಬೋದು. ನೋಡಿ ಫೋನನ್ನು ಯಾವ ಥರ ಇಟ್ಕೋಬೇಕು ನೀವು ಇಟ್ಕೋಬಹುದು ಅದು. ಆಮೇಲೆ ಇದು ನಾವು ಬ್ಲೂಟೂತ್ ಕನೆಕ್ಟ್ ಕೂಡ ಮಾಡ್ಬೋದು. ನನಗೆ ಇಷ್ಟ ಆಗಿದೆ ಅಂದರೆ ಇದೆ ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು. ನಮಗೆ ಇನ್ನೊಬ್ಬರ ಸಪೋರ್ಟ್ ಇಲ್ಲದೆ ನಾವು ಸಿಂಗಲ್ಲಾಗಿ ಫೋಟೋನ ಕ್ಲಿಕ್ ಮಾಡ್ಬೋದು. ಇದು ನನಗೆ ತುಂಬ ಇಷ್ಟ ಆದದ್ದು, ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಹಾಗೆ ಇದು ನನ್ನ ಬಜೆಟ್ಟಿಗೆ ಕೂಡ ಸಿಕ್ತು. ಹಾಗಾಗಿ ಇವಾಗ ಇದನ್ನು ಓಪನ್ ಮಾಡಿ ಎಲ್ಲ ತೋರಿಸ್ತೀನಿ, ಇದು ಯಾವ ಥರ ಇದೆ ಏನಂತ. ಅದೆಲ್ಲ ಅಷ್ಟೇ ಸಿಕ್ಕಿದ್ದು. ಅದೊಂದು ಟ್ರೈಪಾಡ್ ಒಂದು, ಇದೊಂದು ಅದರದ್ದೊಂದು ಚಾರ್ಜರ್ ಒಂದು. ಇದು ಚಾರ್ಜರ್ ಏನಕ್ಕಂತಂದರೆ, ಇದು ಚಾರ್ಜರ್ ನಾನು ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡ್ತಿರೋದು. ಈ ಚಾರ್ಜರ್ ಇಷ್ಟು ಉದ್ದ ಬರುತ್ತೆ, ನನ್ನ ಕೈಯದು ಇಷ್ಟು ಒಳಗಡೆ ಈ ಥರ ಬರುತ್ತೆ, ಇಷ್ಟು ಉದ್ದ ಚಾರ್ಜರು. ನಮ್ಮದು ಮೊಬೈಲ್ ಚಾರ್ಜರ್ ಥರನೇ ಇದೆ ಸೇಮ್. ಈ ಚಾರ್ಜರ್ ಏನಕ್ಕಂದರೆ ಹೇಳ್ತೀನಿ. ಇದನ್ನು ಹೇಗೆ ಓಪನ್ ಮಾಡೋದಂದರೆ, ನನಗೆ ಮೊದಲು ಗೊತ್ತೇ ಆಗಲಿಲ್ಲ. ಆಮೇಲೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಸರ್ಚ್ ಮಾಡಿದೆ ಯಾವ ಥರ ಓಪನ್ ಮಾಡು ಮತ್ತು ಒಂದಕ್ಕೊಂದಾದರೆ ಅಂತ. ಅದರಲ್ಲಿ ನೋಡಿ ಇವಾಗ ನಾನು ನಿಮಗೆ ಹೇಳ್ತೀನಿ. ಇದನ್ನು ಈ ಥರ ಓಪನ್ ಮಾಡೋದು ಚೆನ್ನಾಗಿದೆ ಅಲ್ಲ, ಈ ಥರ ಓಪನ್ ಮಾಡೋದು. ಹಾಗೆ ಆ ಚಾರ್ಜರ್ ಏನಕ್ಕಂತಂದರೆ, ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ. ಸ್ಮಾಲ್ ನಮ್ಮದು ಸೆಲ್ಫಿ ಹಾಗೆ ಹತ್ತಿರ ಏನಾದರೂ ನಾವು ವಿಡಿಯೋ ಮಾಡಿದರೆ ಇದು ಯೂಸ್ ಆಗುತ್ತೆ ಅಷ್ಟೇ. ಈ ಲೈಟನ್ನು ಹೇಗೆ ಯೂಸ್ ಮಾಡೋದಂದರೆ, ಇಲ್ಲೊಂದು ರೌಂಡಾಗಿ ಒಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಬೇಕು ನಾವು. ಪ್ರೆಸ್ ಮಾಡ್ತೀನಿ ನೋಡಿ ನಾನು. ಲೈಟ್ ಬಂತು, ಫಸ್ಟ್ ಲೈಟ್, ಇದು ಸೆಕೆಂಡ್ ಲೈಟ್. ಓಕೆ, ಇದು ಲೈಟ್ ಚಾರ್ಜ್ ಮಾಡಲಿಕ್ಕೆ ಈ ಚಾರ್ಜರನ್ನು ಕೊಟ್ಟಿದ್ದು. ಇಲ್ಲೊಂದು ಈ ಥರ ಇದೆ ನೋಡಿ ಚಾರ್ಜರ್ಗೆ ಪಿನ್. ಈ ಚಾರ್ಜರನ್ನು ಪಿನ್ ಮಾಡಿ ನಮ್ಮದು ಚಾರ್ಜರ್ ಹೋಲ್ಡರ್ಗೆ ನಾವು ಸಿಕ್ಕಿಸ್ಬೋದು. ಇದನ್ನು ಆಗುತ್ತೆ ಇದು. ಅದು ಕೂಡ ನಾನು ತೋರಿಸ್ತೇನೆ. ನಮ್ಮದು ಇದು ಚಾರ್ಜರ್. ಈ ಚಾರ್ಜರ್ ಇದಕ್ಕೂ ಕೂಡ ಆಗ್ತದೆ, ಈ ಥರ ಚಾರ್ಜ್ ಇಟ್ಟರೆ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾನು ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಈ ಥರ ಓಪನ್ ಮಾಡಿ ನೋಡಿ, ಈ ಥರ ಓಪನ್ ಮಾಡಿದರೆ ಇಲ್ಲಿ ಫೋನ್ ಸಿಕ್ಕಿಸ್ಬೋದು ನಾವು. ಸಿಕ್ಕಿಸ್ಲಿಕ್ಕೆ ನೋಡಿ
ಫೋನನ್ನು ಸಿಕ್ಕಿಸಿ ತೋರಿಸ್ತೀನಿ ನಾನು. ನೋಡಿ, ಇದನ್ನು ಓಪನ್ ಮಾಡಿದ್ವಿ ನಾವು. ಈ ಥರ ಹಾಕಿ ಈ ಥರ ಸಿಕ್ಕಿಸಿದ್ರೆ ಆಯಿತು ಫೋನನ್ನು. ಈ ಥರ ನೋಡಿ, ಹಿಂದ್ಗಡೆ ಈ ಥರ ಬರುತ್ತೆ. ಈ ಥರ ಆಯಿತು. ಇವಾಗ ಇದು ಸೈಜ್ ಅಂದರೆ ನೀವು ಹಿಂದೆ ಕೂಡ ಮಾಡ್ಬೋದು, ಮುಂದೆ ಕೂಡ ಮಾಡ್ಬೋದು. ಈ ಥರ ಇದನ್ನು ಯಾವ ರೀತಿ ನೀವು ಇಟ್ಕೊಂಡ್ರೆ ಟೈಟ್ ಮಾಡಬೇಕಿಲ್ಲ, ಮುಂದೆ ಅಷ್ಟೇ ಅಷ್ಟೇ. ಆಮೇಲೆ ಫೋನನ್ನು ತೆಗಿತೀನಿ. ಇವಾಗ ಸೈಜದ್ದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದು ಸೆಲ್ಫಿ, ಅಂದರೆ ನಾವು ದೂರದಲ್ಲಿ ನಿಂತ್ಕೊಂಡು ತುಂಬ ಜನ ಇದ್ದರೆ ಸೆಲ್ಫಿ ಕೂಡ ಮಾಡ್ಬೋದು. ಹೇಗಂತಂದರೆ ಇದನ್ನೇ ಹೇಳಿದ್ರೆ ಆಯ್ತು, ಇಲ್ಲಿ ನೋಡ್ಕೊಂಡು ನೋಡಿ ಎಷ್ಟು ಉದ್ದ ಇದೆ. ಈ ಥರ ಸೆಲ್ಫಿನ ಕ್ಲಿಕ್ ಮಾಡ್ಬೋದು. ಓಕೆ, ಇದೊಂದಾಯಿತು. ನೆಕ್ಸ್ಟ್ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಇದನ್ನು ನಾವು ತೆಗಿಬೋದು. ಹೇಗಂದರೆ ಈ ಥರ ಪ್ರೆಸ್ ಮಾಡಿ ಮೇಲೆ ಮಾಡಿದರೆ ಆಯಿತು. ಇದು ಏನಂತಂದರೆ ನಾವು ಸಿಂಗಲ್ ಆಗಿ ಫೋಟೋನ ಕ್ಲಿಕ್ ಮಾಡ್ಬೋದು. ಇದು ಆ್ಯಕ್ಚುಲಿ ಬ್ಲೂಟೂತ್ ಕನೆಕ್ಟ್ ಮಾಡುವಂಥದ್ದು. ಇದು ಒಂದು ರಿಮೋಟ್ ಟೈಪ್ ಸಣ್ಣದು ಕೊಟ್ಟಿದ್ದಾರೆ. ತುಂಬ ಒಳ್ಳೆಯದುಂಟು ಫೀಚರ್ಸ್ ಇದು. ಇದನ್ನು ನಾನು ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಇದನ್ನು ನಾವು ಇಲ್ಲಿ ಫಿಕ್ಸ್ ಕೂಡ ಮಾಡಿ ಫೋಟೋಸ್ ತೆಗಿಬೋದು, ಹಾಗೆ ಕೈಯಲ್ಲಿ ಇಟ್ಕೊಂಡು ಕೂಡ ತೆಗಿಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾವು ಇದನ್ನು ಕೈಯಲ್ಲಿ ಇಟ್ಕೊಳ್ಳೋ ಒಂದು ಫೀಚರ್ಸ್ ಅಲ್ಲ, ಇದರಲ್ಲಿ ಕೂಡ ಇನ್ನೊಂದು ಕೊಟ್ಟಿದ್ದಾರೆ. ನಾವು ಇದು ನೆಲದಲ್ಲಿ ಕೂಡ ಇಡ್ಬೋದು, ಟೇಬಲಲ್ಲಿ ಫಿಕ್ಸ್ ಮಾಡ್ಬೋದು. ನೋಡಿ, ಈ ಥರ ತೆಗೆದ್ರೆ ಒಂದು ಸೆಕೆಂಡ್. ಇಲ್ಲಿ ನೋಡಿ, ಈ ಥರ ಇಟ್ಕೋಬೋದು. ನಾವು ವೀಡಿಯೋಸ್ ಮಾಡ್ಬೋದು ಇಟ್ಟು. ಇಷ್ಟು ಫೀಚರ್ಸ್ ಆಯ್ತು ಇದರದ್ದು. ನನಗಂತೂ ತುಂಬ ಇಷ್ಟ ಆಯ್ತು ಇದು. ಅಂದರೆ ವಿಡಿಯೋ ಬೇಡ ಆದರೆ, ವಿಡಿಯೋ ಸ್ಟಾಪ್ ಮಾಡೋದಾದರೆ ನಾವು ಈ ಬಟನಿಂದ, ಈ ಬ್ಲೂಟೂತ್ ಕನೆಕ್ಟಿಂದ ನಾವು ಪ್ರೆಸ್ ಮಾಡಿದರೆ ವಿಡಿಯೋ ಪಾಸ್ ಆಗುತ್ತೆ. ಆ ಥರ ಇದೆ. ಇನ್ನೊಂದು ಫೀಚರ್ಸ್ ಏನಂತಂದರೆ, ನೀವು ವರ್ಟಿಕಲ್ ಕೂಡ ಮಾಡ್ಬೋದು, ಹಾರಿಜೆಂಟಲ್ ಕೂಡ ಮಾಡ್ಬೋದು ಫೋನನ್ನು. ನೋಡಿ, ಈ ಥರ ಬರುತ್ತೆ. ಈ ಥರ ಕೂಡ ಇಟ್ಕೋಬೋದು, ಈ ಥರ ಕೂಡ. ಈಸಿಯಾಗಿ ಮಾಡ್ಕೋಬೋದು ತುಂಬ. ಓಕೆ, ಇವಾಗ ನಾನು ನನ್ನದೊಂದು ಸೆಲ್ಫಿ ತೆಗೆದು ತೋರಿಸ್ತೀನಿ. ಇದೊಂದು ವರ್ಕ್ ಆಗೋದಿಲ್ಲ ಅಂತ ನಾನು ವರ್ಕ್ ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ. ಇದನ್ನು ಫಸ್ಟ್ ಸ್ಟೆಪ್ ಏನಂತಂದರೆ, ನಾವು ಇದರಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ನೋಡಿ. ಈ ಬಟನನ್ನು ನಾವು ಹೋಲ್ಡ್ ಮಾಡಿ ಇಟ್ಕೋಬೇಕು. ಆವಾಗ ಇದರಲ್ಲಿ ಸೈಡಲ್ಲಿ ಒಂದು ಲೈಟ್ ಬರುತ್ತೆ ನೋಡಿ. ಬಂತ ಲೈಟ್? ಓಕೆ, ಇಷ್ಟು ಮಾಡಿ ಆದಮೇಲೆ ನಾವು ಫೋನಲ್ಲಿ ಬ್ಲೂಟೂತ್ ಆನ್ ಮಾಡಬೇಕು. ನಾನಿವಾಗ ಮಾಡ್ತೀನಿ. ಬ್ಲೂಟೂತ್ ಆನ್ ಮಾಡ್ತೀನಿ ಇವಾಗ. ಆನ್, ಡನ್ ಅಂತ ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ಸೆಲ್ಫಿ ಅಂತ ಒಂದು ಆಪ್ಷನ್ ಬರುತ್ತೆ ನಿಮಗೆ, ಸೆಲ್ಫಿ ಅಂತ. ಅದನ್ನು ನೀವು ಕ್ಲಿಕ್ ಮಾಡಿ ಸೆಲ್ಫಿ. ಓಕೆ, ಇವಾಗ ಕನೆಕ್ಟ್ ಆಯಿತು ಅದಕ್ಕೆ, ಬ್ಲೂಟೂತ್ಗೆ. ನಾವಿವಾಗ ಇಲ್ಲಿ ಡನ್ ಅಂತ ಕೊಡುವ. ಓಕೆ, ಇವಾಗ ಸೆಲ್ಫಿಗೆ ಕನೆಕ್ಟ್ ಆಯಿತು ನಮ್ಮದು. ನಾವಿವಾಗ ಫೋಟೋ ಕ್ಲಿಕ್ ಮಾಡಲಿಕ್ಕಾಗುತ್ತಾ ಇಲ್ವಾ ನೋಡುವ. ಓಕೆ, ಇವಾಗ ಕ್ಯಾಮ್ ಓಪನ್ ಮಾಡಿದ್ದೀನಿ. ನೀವೇ ನೋಡಿ, ಇಲ್ಲಿದೆ ನನ್ನ ಕೈಯಲ್ಲಿ ಬ್ಲೂಟೂತು.
ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿದ್ರಾ? ನೋಡಿ, ಒಳ್ಳೇದಿದೆ ಅಲ್ಲ ಫೀಚರ್ಸ್. ಹಾಗೆ ನಂದು ಸೆಲ್ಫಿ ತೆಗೆದು ತೋರಿಸ್ತೀನಿ ನಾನು. ನೋಡಿ, ಆಟೋಮೆಟಿಕ್ ಇಲ್ಲಿ ನೋಡಿ ನಂದು ಬೆರಳು. ಇವಾಗ ನಾನು ಇದರಿಂದ ಸೆಲ್ಫಿ ತಗೋತೀನಿ. ನೋಡಿ, ನೋಡಿದ್ರಾ? ಇವಾಗ ನಾನು ಒಂದು ಸಣ್ಣದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಯೂಟ್ಯೂಬು ಹೇಗೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇದರಲ್ಲಿ. ಓಕೆ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಗೈಸ್, ಇದು ಹಾಗೆ ಎಲ್ಲ ಕಡೆ ಆನ್ಲೈನಲ್ಲಿ ಸಿಗುತ್ತೆ ಇದು. ಹಾಗೆ ಇದು ವೈರ್ಲೆಸ್ ರಿಮೋಟು ಟ್ರೈಪಾಡು. ಹಾಗೆ ಇದರಲ್ಲಿ ಲೈಟು, ಆಮೇಲೆ ಸೆಲ್ಫಿದು. ನೆಕ್ಸ್ಟ್ ಇದನ್ನು ಹೋಲ್ಡ್ ಮಾಡಲಿಕ್ಕೆ ನೀವು ಎಲ್ಲಿ ಕೂಡ ಇಟ್ಟು ನೀವು ಸಿಂಗಲಾಗಿ ವಿಡಿಯೋ ಕೂಡ ಮಾಡ್ಬೋದು, ಫೋಟೋ ಕೂಡ ಕ್ಲಿಕ್ ಮಾಡ್ಕೋಬೋದು. ಯೂಸ್ ಆದರೆ ನೀವು ಕೂಡ ತಗೊಳ್ಳಿ, ಪರ್ಚೇಸ್ ಮಾಡಿ. ನನಗಂತೂ ಇಷ್ಟ ಆಯಿತು ತುಂಬ. ನಾನು ಇದರಲ್ಲಿ ಇನ್ನು ಬ್ಲಾಗ್ ಎಲ್ಲ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ನನಗಂತೂ ಇಷ್ಟ ಆಯಿತು ತುಂಬ. ಆನ್ಲೈನಲ್ಲಿ ಎಲ್ಲಿ ಕೂಡ ಸಿಗ್ತದೆ, ನೀವು ಪರ್ಚೇಸ್ ಮಾಡ್ಬೋದು. ಸೆಲ್ಫಿ ಸ್ಟಿಕ್ ಇಲ್ಲದ ಟ್ರೈಪಾಡ್ ಅಂತ ಹಾಕಿದರೆ ನಿಮಗೆ ಬರುತ್ತೆ, ಬ್ಲೂಟೂತ್ ಕನೆಕ್ಟ್ ಅಂತ ಹಾಕಿದರೆ ಬರುತ್ತೆ ನಿಮಗೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.